ಸೊ ಲಾಸ್ಟ್ ಈಗ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ 2 ಸರಿ ಡಕ್ಔಟ್ ಆದರೂ ಆಮೇಲೆ ಈಗ ಸೆಂಚುರಿ ಹೊಡೆದು ಅದನ್ನು ಏನು ಟೀಕೆ ಮಾಡ್ತಿದ್ರಲ್ಲ ಅವ್ರಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಹೇಗಿದೆ ಈಗ? ಅವ್ರ ಮೈಂಡ್ ಸೆಟ್ಟೇ ಡಿಫ್ರೆಂಟ್ ಆಗಿರುತ್ತೆ ಯಾವತ್ತೂ ಕೂಡ. ಅವರೇನು ಡಕ್ಔಟ್ ಆಗಿದ ತಕ್ಷಣ ಫುಲ್ ಇದಾಗಲ್ಲ. ಬಟ್ ಲಾಸ್ಟ್ ಒಂದು 2018ರಿಂದ ಅವ್ರಿಗೆ 2023ವರೆಗೂ ಆ ಫ್ರಸ್ಟ್ರೇಷನ್ನು ಎಲ್ಲ ಇತ್ತು. ಬಟ್ ಅದನ್ನು ಅವರು ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ. ಈಗ ಈಗ ಮೈಂಡ್ ಸೆಟ್ಟೇ ಫುಲ್ ಆರಾಮಾಗಿದ್ದಾರೆ. ಅವರು ಕೂಲಾಗಿ ಇಟ್ಕೋತಾರೆ, ಆದಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಏನೇ ಮಾಡಿದ್ರು ಒಬ್ಬನ ರೇಗ್ಸೋದು ಕಾಲೇಳಿ ಇದು ಮಾಡ್ಕೋತಾ ಅವರು ಬ್ಯಾಟಿಂಗನ್ನು ಎಂಜಾಯ್ ಮಾಡ್ತಿದ್ದಾರೆ. ಎಸ್. ಸೊ ಈಗೇನಾಗಿದೆ ಅಂದರೆ ಅವರ ಪಿಚ್ಚುಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವಾಗ ನೆಕ್ಸ್ಟ್ ಇರೋವಂಥ ಮ್ಯಾಚುಗಳ ಬಗ್ಗೆನೂ ಅವ್ರೇನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇನ್ನೊಂದು ಏನಾಗಿದ್ರೆ ಅವ್ರಿಗೆ ಬ್ಯಾಕಪ್ ಆಗಿದೆ. ಸೊ RCB ಟೀಮಲ್ಲೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇರೋದ್ರಿಂದ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಆಮೇಲೆ ಅವ್ರ ಬ್ಯಾಟಿಂಗ್ ಇದನ್ನು ನೋಡಿದ್ರೆ ಇಟ್ ಡಸ್ ನಾಟ್ ನೀಡ್ ಎನಿ ಪ್ರಾಕ್ಟೀಸ್. ಅವ್ರ ಆಟವನ್ನು ಅವ್ರು ಆಡ್ಕೊಂಡ್ರೆ ಸಾಕು ಅಂತ. ಯಾಕಂದರೆ ಈಗ ಅವರು ಟೆಸ್ಟನ್ನು ಬಿಟ್ಟಿದ್ದಾಗಿದೆ, 1 ವರ್ಷ ಆಗಿದೆ. ಅವರು T20 ಬಿಟ್ಟಿದ್ದಾರೆ, ಓನ್ಲಿ 1 ಡೇ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ವೈಟ್ ಬಾಲ್ ಕ್ರಿಕೆಟಲ್ಲಿ ಇದಾಗಿರೋದ್ರಿಂದ ಅವ್ರಿಗೆ ಇಷ್ಟು ಸುದೀರ್ಘ ಇದಾದರೂ ಕೂಡ ಇವಾಗೇನು ಅಂಥ ದೊಡ್ಡ ಡಿಫ್ರೆನ್ಷಿಯೇಷನ್ ನಾವು ಮಾಡೋಕ್ಕಾಗೋದಿಲ್ಲ. ಅವ್ರೇನು ಎಷ್ಟು ಬಾಲ್ ಆಡಬೇಕು, ಅವ್ರಿಗೇನು ಮಾಡಬೇಕು. ಆಮೇಲೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಸ್ಟೈಲ್ ಹೇಗಿದೆ ನಾನು ನೋಡಿ, ಎಲ್ಲರೂ ಹೇಳ್ತಾರೆ ಒಬ್ಬ ಪ್ಲೇಯರ್ ಈ ರೀತಿ ಅಂದರೆ ಮ್ಯಾಚ್ ಫಿನಿಷರು, ಓಪನರು, ಇಲ್ಲಾಂದರೆ ಇವರೊಬ್ಬ ಇಷ್ಟು ಓವರ್ಗಳು ಇಷ್ಟು ಹೊಡಿತಾರೆ ಅಂತ ಹೇಳ್ತಾರೆ. ಬಟ್ ವಿರಾಟ್ ಕೊಹ್ಲಿ ಆ ಥರ ಅಲ್ಲ. ವಿರಾಟ್ ಕೊಹ್ಲಿ ಒಬ್ಬ ಮ್ಯಾಚನ್ನು ತೊಗೊಂಡೋಗೋವಂಥ ಪ್ಲೇಯರ್. ಒಂದು ಫಸ್ಟು ಓಪನರಾಗಿ ಇಳಿತಾರಲ್ಲ, ಅಲ್ಲಿಂದ ಒಂದು ಟೀಮನ್ನು ಎಷ್ಟವರೆಗೂ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿನೇ ಡಿಫ್ರೆನ್ಸ್ ನೋಡ್ಬೋದು ನಾವು. ಎನಿ ಪ್ಲೇಯರ್ ಟು RCBಯಲ್ಲೇ ನಾವು ಇವಾಗ ರಜತ್ ಪಟ್ಟಿದಾರ್ ಅಂತ ಹೇಳ್ಬೋದು. ಈಸ್ ನಾಟ್ ಎ ಮ್ಯಾಚನ್ನು ಟೇಕ್ ಅವೇ ಮಾಡ್ಕೊಳೋ ಅಂಥ ಪ್ಲೇಯರ್ ಅಲ್ಲ. ಈಸ್ ಎ ಕ್ಯಾಪ್ಟನ್. ಅವರ ಬ್ಯಾಟಿಂಗ್ ಇದರಿಂದ ಎಷ್ಟು ಸ್ಕೋರ್ ಮಾಡಬೇಕು, ಟೀಮ್ನಾಗ ಲೀಡ್ ಮಾಡಬೇಕು ಅಂತ. ಅದೇ ಟಿಮ್ ಡೇವಿಡ್ಡು, ರೊಮಾರಿಯೋ ಶೆಫರ್ಡ್ ಇವರೆಲ್ಲ ಮ್ಯಾಚ್ ಫಿನಿಷರ್ಸು. ಅಂದರೆ ಸ್ಲಾಗ್ ಓವರ್ಗಳಲ್ಲಿ, ಅಂದರೆ 16ರಿಂದ 20 ಓವರ್ಗಳಲ್ಲಿ ಆಡೋವಂಥ ಆಟಗಾರ. ಇನ್ನು ನಾವು ಇದರಲ್ಲಿ ಮಾಡ್ತೀವಿ ಜಾಕಬ್ ಬೆಥೆಲ್, ಅವರೆಲ್ಲ ಟಾಪ್ 6 ಪವರ್ ಪ್ಲೇಯಲ್ಲಿ ಬಿಗ್ ಹಿಟ್ಟರ್ಸು. ಸೊ ಈ ರೀತಿಯ ಆಟಗಾರ ಅಲ್ಲ. ಇವರೆಲ್ಲ ಕೂಡ್ಕೊಂಡ್ರೆ ಒಬ್ಬ ವಿರಾಟ್ ಕೊಹ್ಲಿ. ಯಾಕೆಂದರೆ ಅವ್ರು ಹೇಳಿದ ಬಾಲ್ 1ಇಂದ ಬಾಲ್ ಲಾಸ್ಟ್ವರೆಗೂ ತೊಗೊಂಡೋಗ್ತಾರೆ. ನೀವು ಲಾಸ್ಟ್ ಮ್ಯಾಚನ್ನು ನೋಡ್ತಾ ಇದ್ದರೆ ಅವ್ರು ಫಸ್ಟಿಂದ ಲಾಸ್ಟ್ವರೆಗೂ ಬ್ಯಾಟಿಂಗ್ ಆಡ್ತಾನೆ ಇದ್ರು ನೋಡಿ. ಎಲ್ಲೂ ಕೂಡ ಔಟ್ ಆಗೋಕ್ಕೆ ಒಂದು ಕ್ಯಾಚ್ ಮಿಸ್ ಆಯಿತು. ಬಟ್ ಅದು ತುಂಬ ಟಫ್ ಇತ್ತು ಕ್ಯಾಚ್ ಹಿಡಿಯೋದಕ್ಕೆ. ಅಷ್ಟು ಫಾಸ್ಟಾಗಿ ಬಂದಾಗ ಬಾಲ್ನ ಎಂಥ ಪ್ಲೇಯರ್ ಆದರೂ ಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದು ಬಿಟ್ಟರೆ ಎಲ್ಲೂ ಕೂಡ ವಿರಾಟ್ ಕೊಹ್ಲಿ ತಪ್ಪು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅಂಥ ಆಟಗಾರ. ಹಾಗಾಗಿನೇ ಅವರು ನೋಡೋವಂತಹ ಇದಂದರೆ, ನೀವು ಸ್ಟೇಡಿಯಮ್ಮಲ್ಲೂ ನೀವು ಹೋಗಿ ನೋಡಿದಾಗ ವಿರಾಟ್ ಕೊಹ್ಲಿ ಅವ್ರು ಫೀಲ್ಡಿಂಗ್ ಮಾಡೋ ರೀತಿಯೇ ಬೇರೆ. ಅವ್ರ ಟೀಮನ್ನು ಇದು ಮಾಡ್ತಿರ್ತಾರೆ. ಆಮೇಲೆ ಅವ್ರು ಬೇರೆ ಟೀಮನ್ನು ಕೂಡ ಅವ್ರು ಸಪೋರ್ಟ್ ಮಾಡ್ಕೊತಾ ಹೋಗ್ತಿರ್ತಾರೆ. ಸೊ ಇಡೀ ಮ್ಯಾಚನ್ನು ತೊಗೊಂಡೋಗೋ ಒಂದು ಕ್ಯಾರೆಕ್ಟರ್ ಇರೋದು ವಿರಾಟ್ ಕೊಹ್ಲಿಯಲ್ಲಿ. ಸೊ ಅವ್ರ ಬ್ಯಾಟಿಂಗನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಅಂದರೆ, ನೀವು ಲಾಸ್ಟ್ ಸೀಸನ್ 5 ಸೀಸನ್ಗಳಿಂದ ನೋಡಿ, ಅವರು ಮಿನಿಮಮ್ 500+ ಇದೆ ಸ್ಕೋರ್. ಸೊ ಹಾಗಾಗಿ ಈಸ್ ಎ ಮ್ಯಾಚ್ ಟೇಕಿಂಗ್ ಅವೇ ಫ್ರಮ್ ದಿ ಸ್ಟ್ರಗಲ್ ಅಂತ ನನ್ನ ಪ್ರಕಾರ. ಸೊ ಹಾಗಾಗಿ ಅವರನ್ನು ನಾವು ಕ್ವಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರ ಬ್ಯಾಟಿಂಗ್ ಬಗ್ಗೆ ಏನು. ಸೊ ಉಳಿದಂಥ ವಿರಾಟ್ ಕೊಹ್ಲಿ ಮ್ಯಾನರಿಸಮ್ ಹೇಗಿದೆ ಅಂದರೆ, ಅವರು ಯಾವತ್ತೂ ನೋಡಿ ಬೌಂಡ್ರಿ ಬೆಳೆನೇ ಇರ್ತಾರೆ. ನಾವು ನೋಡ್ದಂಗೆ ತುಂಬ ಇದು ಅಂದರೆ ಜನಗಳಿಗೆ ವಿರಾಟ್ ಕೊಹ್ಲಿ ಅಲ್ಲೇ ಎನರ್ಜಿ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಬ್ಯಾಟಿಂಗ್ ಬಗ್ಗೆ ನಾವು ಏನು ಎಷ್ಟು ಮಾಡಬೇಕಾಗಿಲ್ಲ. ಕಿಂಗ್ ಕೊಹ್ಲಿ ಅಂತ ಅದಕ್ಕೆ ಸುಮ್ಮನೆ ಖಂಡಿತ. ಈಗ ನೆಕ್ಸ್ಟ್ ಮ್ಯಾಚ್ಗಳ ಅಪ್ಡೇಟ್ ಬಗ್ಗೆ ಮತ್ತೆ ನಾವು ನಿಮ್ಮ ಜೊತೆಗೆ ಸೇರ್ಕೋತೀವಿ. ಅಲ್ಲಿವರೆಗೂ ಸಂಯುಕ್ತ ಕರ್ನಾಟಕ ಡಿಜಿಟಲ್ ನಾನು ನೋಡ್ತಾ ಇರಿ. ಥ್ಯಾಂಕ್ ಯು.